ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಬ್ಬಗಳು ಬಂತು ಅಂದರೆ ಎಲ್ಲರಿಗೆ ಸಹ ಒಂದು ಕಜ್ಜಾಯ ಮಾಡುವ ಒಂದು ಕ್ರಮ ಇರ್ತದೆ. ಹಾಗೆ ನಾವಿವತ್ತು ಅದೇ ಕಜ್ಜಾಯವನ್ನು ಹೆಲ್ದಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಎಂತ ಇಲ್ಲ. ಅಕ್ಕಿ ನೆನೆ ಹಾಕೋ ಕೆಲಸ ಇಲ್ಲ, ಹುಳಿ ಬರಿಸೋ ಕೆಲಸ ಇಲ್ಲ, ಅಂದರೆ ಅದನ್ನು ನೆನೆಲಿಕ್ಕೆ ಇಡೋ ಕೆಲಸ ಎಂತ ಸಹ ಇಲ್ಲ. ಇನ್ಸ್ಟೆಂಟಾಗಿ ಆವಾಗಿಂದ ಆವಾಗ ಮ್ಯಾಕ್ಸಿಮಮ್ ಅಂದರೆ ಅರ್ಧ ಮುಕ್ಕಾಲು ಗಂಟೆ ಒಳಗೆ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಇದನ್ನು ಮಾಡ್ಬೋದು. ಈಗ ಮಿಲ್ಲೆಟ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ. ನಾನಿವತ್ತು ಸಾಮೆ ಮಿಲ್ಲೆಟ್ ಅಥವಾ ಲಿಟಲ್ ಮಿಲ್ಲೆಟನ್ನು ಉಪಯೋಗಿಸ್ಕೊಂಡು ಒಂದು ನಾವು ಅತ್ತಿ ರಸ ಅಂತ ಹೇಳ್ತೇವೆ ಅಥವಾ ಕಜ್ಜಾಯ ಹೇಗೆ ಮಾಡೋದು ಅಂತ ಹೇಳೋದು ನೋಡುವ. 1 ಕಪ್ಪು ಸಾಮೆಯನ್ನು ಹುಡಿ ಮಾಡಿ ತಗೊಂಡಿದ್ದೇನೆ ನಾನಿಲ್ಲಿ. ಆಲ್ಮೋಸ್ಟ್ 2 ಕಪ್ಪಷ್ಟು ಹಿಟ್ಟಾಗಿದೆ ಅದರಲ್ಲಿ. ಹಾಗೆ 1 ಕಪ್ಪಷ್ಟು ಬೆಲ್ಲ. 2 ಕಪ್ಪಿಗೆ 1 ಕಪ್ ಬೆಲ್ಲ ಸಾಕಾಗ್ತದೆ. ಸ್ವಲ್ಪ ಕಾಳು ಮೆಣಸಿನ ಹುಡಿ, ಸ್ವಲ್ಪ ಏಲಕ್ಕಿ ಹುಡಿ, ಹಾಗೆ 1-2 ಚಿಟಿಕೆಯಷ್ಟು ಉಪ್ಪು, 1 ಕಪ್ಪಷ್ಟು ನೀರು. ನೀವು ಬೆಲ್ಲ ಎಷ್ಟು ತಗೊಂಡಿದ್ದೀರಿ ಅಷ್ಟೇ ನೀರು ತಗೊಂಡ್ರೆ ಸಾಕು. ಬೆಲ್ಲ ನೀರು ಬಿಟ್ಟು ಅದು ಡಬಲ್ ಆಗ್ತದೆ, ಹಾಗಾಗಿ 2 ಕಪ್ಪಿನಷ್ಟು ಆಗ್ತದೆ ನಮಗೆ ಅದು. ಹಾಗೆ 1 ಕಪ್ಪಿನಷ್ಟು ನೀರು ತಗೊಂಡ್ರೆ ಸಾಕು. ಅದಕ್ಕೆ ಮೊದಲಿಗೆ ಬೆಲ್ಲವನ್ನು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ ನಾವು ತಗೊಂಡಿರೋ 1 ಕಪ್ ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ. ಇದನ್ನು ಈಗ 3-4 ನಿಮಿಷ ಚೆನ್ನಾಗಿ ಕುದಿಸಿ ಬೆಲ್ಲ ಸರಿಯಾಗಿ ಕರಗಿದ ನಂತರ ಅದನ್ನು ಸೋಸಿಕೊಳ್ಬೇಕು. ಯಾಕೆ ಅಂದರೆ ಬೆಲ್ಲದಲ್ಲಿ ಯಾವಾಗಲೂ ಕಸ ಇರ್ತದೆ. ನಿಮಗೆ 100% ಕ್ಲೀನ್ ಬೆಲ್ಲ ಅಂತ ಗೊತ್ತಿದ್ದರೆ ಮಾತ್ರ ನೀವು ಡೈರೆಕ್ಟಾಗಿ ಹಾಕ್ಬೋದಷ್ಟೇ ಹೊರತು, ಇಲ್ಲದಿದ್ದರೆ ನಿಮಗೆ ಕಜ್ಜಾಯದಲ್ಲಿ ಕಲ್ಲು ಸಿಗ್ತದೆ. ಅದಕ್ಕೆ ಮೊದಲಿಗೆ ಅದನ್ನು 3-4 ನಿಮಿಷ ಕುದಿಸಿಕೊಂಡು ನೋಡಿ ಈ ಥರ ಚೆನ್ನಾಗಿ ಸೋಸಿಕೊಳ್ಬೇಕು. ನೋಡಿ ಅದರಲ್ಲಿ ಕಸ ಇರ್ತದೆ. ಅದನ್ನು ಸೋಸಿಕೊಂಡ ನಂತರ ಆ ಕಸ ಎಲ್ಲ ತೆಗೆದು ನಂತರ ವಾಪಸ್ ಅದೇ ಬಾಣಲೆಗೆ ಅದೇ ಬೆಲ್ಲದ ನೀರನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಚಿಟಿಕೆ ಉಪ್ಪು, 1/4 ಟೀ ಸ್ಪೂನಷ್ಟು ಏಲಕ್ಕಿ ಹುಡಿ, ಅಷ್ಟೇ ಎಷ್ಟು ಏಲಕ್ಕಿ ಹಾಕ್ತೀರಿ ಅಷ್ಟೇ ಪೆಪ್ಪರ್ನ ಕ್ರಷ್ ಮಾಡಿ ಹುಡಿ ಮಾಡಿಕೊಳ್ಳಿ. ಬೇಕು ಅಂತಾದರೆ ಒಂದು ಸ್ವಲ್ಪ ಪೆಪ್ಪರ್ ಕೂಡ ಹಾಕಿಕೊಳ್ಬೋದು. ಖಾರ ನಿಮಗೆ ಜಾಸ್ತಿ ಬೇಕು ಅಂತಿದ್ರೆ ಸ್ವಲ್ಪ ಪೆಪ್ಪರ್ 1/2 ಸ್ಪೂನಷ್ಟು ಹಾಕ್ಕೊಳ್ಬೋದು. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೇನೆ. ಇಲ್ಲಿ ನಿಮಗೆ ಇದೆಲ್ಲ ಕೂಡ ಆಪ್ಷನ್ ಇದೆ, ನೀವು ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡಿಕೊಳ್ಬೋದು. ಇದೆಲ್ಲ ಹಾಕಿದರೆ ಒಂದು ಒಳ್ಳೆ ಪರಿಮಳ ಇರ್ತದೆ ಅದಕ್ಕೆ, ಹಾಗಾಗಿ ಎಲ್ಲವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇದನ್ನೀಗ ಪುನಃ ಒಂದು 3 ನಿಮಿಷ ಕುದಿಸಿಕೊಳ್ಬೇಕು. ಪಾಕ ಬರಬೇಕು ಅಂತ ಏನಿಲ್ಲ, ಚೆನ್ನಾಗಿ ಕುದಿಬೇಕಷ್ಟೇ. ಟೋಟಲಿ ಆ ಬೆಲ್ಲದ ನೀರು ಒಂದು 6-7 ನಿಮಿಷ ಕುದಿಬೇಕು. ಈಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ರವೆ ಅಥವಾ ನಾನಿಲ್ಲಿ ಸಜ್ಜಿಗೆ ಹಾಕ್ಕೊಂಡಿದ್ದೇನೆ. ಹುರಿದಿಟ್ಟ ನನ್ನ ಹತ್ರ ಬಾಂಬೆ ರವೆ ಇತ್ತು, ಅದನ್ನು ಹಾಕ್ಕೊಂಡಿದ್ದೇನೆ. ಇಲ್ಲ ಅಂತಾದರೆ ಅಕ್ಕಿ ರವೆ ಕೂಡ ಹಾಕಿಕೊಳ್ಬೋದು. ರವೆ ಆದರೂ ಅಕ್ಕಿ ಆದರೂ ಎರಡೂ ಒಂದೇ. ಅದು ಹಾಕಿದ ನಂತರ ಅದು ಬೇಯಲಿಕ್ಕೆ, ಯಾಕೆಂದರೆ ನಾವು ತರಿ ಇರ್ತದೆ ಅದು ಬೇಯಲಿಕ್ಕೆ 1-2 ನಿಮಿಷ ಅದನ್ನು ಬಿಡಬೇಕು. ಹಾಗೆಯೇ ಅದು ಚೆನ್ನಾಗಿ ಕುದೀಲಿ. ಅದು ಕುದಿದ ನಂತರ ಟೋಟಲಿ ನಾವು 9 ನಿಮಿಷ ಬೆಲ್ಲದ ನೀರನ್ನು ಕುದಿಸಿದ ಹಾಗೆ ಆಯಿತು. ಕುದಿಸಿದ ನಂತರ ಅದಕ್ಕೆ ನಾವೇನು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಸಾಮೆ, ಅದನ್ನು ಹಾಕ್ತಾ ಇದ್ದೇನೆ. 1 ಕಪ್, ನಾನಿಲ್ಲಿ 2 ಕಪ್ಪು 1 ಕಪ್ ಸಾಮೆ ತಗೊಂಡೆ. ಅದರಲ್ಲಿ ಆಲ್ಮೋಸ್ಟ್ 2 ಕಪ್ಪಷ್ಟು ಹುಡಿ ಆಯಿತು. ಕಡಿಮೆ ಆಯಿತು ಅಂತಾದರೆ ನೀವು ಜಾಸ್ತಿ ತಗೊಳ್ಬೋದು. 2 ಕಪ್ ಹುಡಿಗೆ 1 ಕಪ್, ನೀವು ಎಷ್ಟು ಕಪ್ ಹುಡಿ ತಗೊಂಡಿದ್ದೀರಿ ಅದರ ಅರ್ಧದಷ್ಟು ಬೆಲ್ಲ, ಅರ್ಧದಷ್ಟು ನೀರು. ಇದು ಪಾಕ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಇಲ್ಲ ಅಂತಾದರೆ ನಿಮಗೆ ಅದು ಸರಿ ಬರಲಿಕ್ಕಿಲ್ಲ. ಎಣ್ಣೆಯಲ್ಲಿ ಬಿಡುವಾಗ ಹುಡಿಯಾಗಿ ಹೊದಿತು. ಈಗ ನೋಡಿ ಕೈಗೆ ಅಂಟಬಾರ್ದದು, ಅಲ್ಲಿವರೆಗೆ ಅದನ್ನು ಕಾಯಿಸಬೇಕು. ಇಷ್ಟು ಗಟ್ಟಿ ಆಗಬೇಕು ಅದು. ನೋಡಿ ಇಷ್ಟು ಗಟ್ಟಿ ಆದ ನಂತರ ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಟ್ಕೊಳ್ಳಿ, ಅದು ಪೂರ್ತಿಯಾಗಿ ತಣ್ಣಗಾಗಲಿ. ಅಷ್ಟರೊಳಗೆ ನಾವು ಒಂದು ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪ, ಕಜ್ಜಾಯವನ್ನು ತುಪ್ಪದಲ್ಲಿ ಕೂಡ ಕಾಯಿಸ್ಬೋದು, ದೇವರಿಗಂತಾದರೆ ಡೈರೆಕ್ಟ್ ತುಪ್ಪದಲ್ಲೇ ಕಾಯಿಸ್ಕೊಳ್ಬೋದು. ನಾನಿಲ್ಲಿ ಎಣ್ಣೆಯಲ್ಲಿ ಕಾಯಿಸ್ಕೊಳ್ತಾ ಇದ್ದೇನೆ. ಒಂದು ಬಟ್ಟಲಿನ ಮೇಲೆ ನಾನಿಲ್ಲಿ ಬಟರ್ ಪೇಪರ್ ಇಟ್ಕೊಂಡಿದ್ದೇನೆ. ಬಾಳೆ ಎಲೆ ಮೇಲೆ ಕೂಡ ಮಾಡಿಕೊಳ್ಬೋದು ಅಥವಾ ಪ್ಲಾಸ್ಟಿಕ್ ಮೇಲೆ ಕೂಡ ಮಾಡಿಕೊಳ್ಬೋದು. ನಾನು ಬಟರ್ ಪೇಪರ್ ಹಾಕಿ ಮಾಡ್ತಾ ಇದ್ದೇನೆ. ಬಟರ್ ಪೇಪರಲ್ಲಿ ನೋಡಿ ಅದು ಎಷ್ಟು ದಪ್ಪ ಇರಬೇಕು ಅಂತೇಳಿ, ತಿಕ್ನೆಸ್ ಇಷ್ಟೇ ಇರಬೇಕು, ಇಲ್ಲದಿದ್ದರೆ ಅದು ಸರಿಯಾಗಿ ಬರೋದಿಲ್ಲ. ತೆಳ್ಳಗೆ ಆದರೆ ಒಡೆದೋಗ್ತದೆ, ದಪ್ಪ ಆದರೆ ಒಳಗಡೆ ಬೇಯುವುದಿಲ್ಲ. ಅಳತೆಯನ್ನು ನೋಡಿಕೊಳ್ಳಿ. ಈಗ ಎಲ್ಲವನ್ನು ಕೂಡ ಇದೇ ಥರ ತಟ್ಟಿ ಒಂದೊಂದಾಗಿ ಬೇಯಿಸ್ಕೊಳ್ಳಿ. ನಾನು ಅಳತೆ ತೋರಿಸ್ಲಿಕ್ಕೋಸ್ಕರ 2 ಮಾಡಿದೆ. ಆ್ಯಕ್ಚುಲಿ 2 ಮಾಡಿದರೆ ಅದು ಒಣಗ್ತದೆ. ಒಂದೊಂದಾಗಿಯೇ ತಟ್ಟಿ ಬೇಯಿಸಿಕೊಳ್ಳಿ. ಎಣ್ಣೆಗೆ ಹಾಕುವಾಗ ಅದು ದೊಡ್ಡ ಉರಿಯಲ್ಲೇ ಇರಲಿ. ನೋಡಿ ಈ ಥರ 1 ನಿಮಿಷ ಅಥವಾ 2 ನಿಮಿಷ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಆಮೇಲೆ ಗ್ಯಾಸ್ ಸಣ್ಣ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸಿ, ಆವಾಗ ಒಳಗಡೆವರೆಗೆ ಕರೆಕ್ಟಾಗಿ ಬೇಯ್ತದೆ.
2 ನಿಮಿಷ ಆದ ನಂತರ ಅದಕ್ಕೆ ಮೇಲಿಂದ ಎಣ್ಣೆ ಹಾಕ್ಬೋದು. ಆವಾಗ ಅದು ಉಬ್ಬಿಕೊಂಡು ಬರ್ತದೆ. ಇಲ್ಲ ಉಬ್ಬಿಕೊಂಡು ಬರಲಿಲ್ಲ ಅಂತಾದರೂ ಟೆನ್ಷನ್ ಎಂತ ಇಲ್ಲ. ಅದರಲ್ಲಿ ಕಜ್ಜಾಯ ನಿಮಗೆ ಉಬ್ಬಿ ಏನಿರುವುದಿಲ್ಲ, ಪೂರಿಯ ಹಾಗೆ ಫ್ಲ್ಯಾಟ್ ಆಗಿಯೇ ಇರ್ತದೆ. ಒಂದು ವೇಳೆ ಇದು ನಿಮಗೆ ಅಂಟು ಬರಲಿಲ್ಲ, ಎಣ್ಣೆಗೆ ಹಾಕುವಾಗ ಬಿರುಕು ಬಿಟ್ಟಿತು, ನಿಮ್ಮ ಪಾಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಆದರೆ ಟೆನ್ಷನ್ ಮಾಡುವಂಥದ್ದು ಏನಿಲ್ಲ. ಒಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಹುಡಿ ತಗೊಳ್ಳಿ, ಒಂದು ಪ್ಲೇಟಿಗೆ ಹಾಕಿ ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ತೆಳ್ಳಗೆ ಮಾಡಿ, ನಾವು ಟಿಕ್ಕಿ ಅಥವಾ ವಡೆ ಎಲ್ಲ ಮಾಡುವಾಗ ಹೇಗೆ ಕಾರ್ನ್ ಕೋಟಿಂಗ್ ಮಾಡ್ತೇವೆ ಆ ಥರ ಒಂದು ಕೋಟಿಂಗ್ ಕೊಡಿ. ಅದನ್ನು ಕಾರ್ನಲ್ಲಿ ಮುಳುಗಿಸಿ ನಂತರ ಫ್ರೈ ಮಾಡಿ. ಆವಾಗ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಇದು ನನಗೇನು ಬೇಕಾಗಲಿಲ್ಲ, ನನ್ನ ಅಳತೆ ಇದು ಕರೆಕ್ಟಾಗಿ ಇತ್ತು, ಹಾಗಾಗಿ ನನಗೇನು ಬೇಕಾಗಲಿಲ್ಲ. ಕೆಲವು ಸತಿ ಫಸ್ಟ್ ಟೈಮ್ ಮಾಡುವಾಗ ಹಾಗೆ ಆಗ್ತದೆ, ಹಾಗೆ ನಾನು ಅದನ್ನು ಹೇಳ್ತಾ ಇರೋದು. ಇದೆಲ್ಲ ಸಣ್ಣ ಸಣ್ಣ ಟಿಪ್ಪುಗಳು ನಮಗೆ ಮನೆಯಲ್ಲಿರುವ ಅಡಿಗೆ ಮಾಡುವ ಹೆಂಗಸರಿಗೆ ಗೊತ್ತಿರಬೇಕಾದದ್ದು. ಹೇಗೆ ಹಾಳಾಗುವಂತಹ ಒಂದು ಐಟಮನ್ನು ಚೆನ್ನಾಗಿ ನೀಟಾಗಿ ತೆಗಿಬೋದು ಅಂತ ಹೇಳೋದು ನಮ್ಗೆ ಗೊತ್ತಿರಬೇಕು. ಈ ಥರ ನೋಡಿ, ಇದಕ್ಕೆ ನಾನು ಎಂತ ಕೂಡ ಹಾಕಲಿಲ್ಲ. ಈಗ ಬರೀ ಸಾಮೆಯ ಹುಡಿ, ಬೆಲ್ಲ ಹಾಗೂ ನೀರು ಇವಿಷ್ಟರಲ್ಲೇ ಮಾಡಿರೋದು. ನೋಡಿ, ರುಚಿಯಾದ ಮಿಲ್ಲೆಟ್ಟಿನ ಕಜ್ಜಾಯ ರೆಡಿ ಆಯಿತು. ಇದನ್ನು ನೀವು ಯಾವುದೇ ಹಬ್ಬಕ್ಕೆ ಕೂಡ ಮಾಡಿಕೊಳ್ಬೋದು, ಅಥವಾ ಯಾರಾದರೂ ನೆಂಟರು ಬರುವ ಕೂಡ ಮಾಡಿಕೊಳ್ಬೋದು. ಎಂತ ಬೇಡ, ಸಾಯಂಕಾಲ ಕಾಫಿಗೆ ಎಂತಾದರೂ ಸ್ವೀಟ್ ತಿನ್ನಬೇಕು ಅಂತಾದರೆ ಅರ್ಧ ಗಂಟೆ ಒಳಗೆ ರೆಡಿ ಮಾಡಿಕೊಳ್ಬೋದು. ಮಕ್ಕಳು ಬರೋ ಮೊದಲು ಸಾಯಂಕಾಲ ತಿಂಡಿಗೆ ರೆಡಿ ಮಾಡಿ ಇಟ್ಕೊಳ್ಬೋದು. 1 ವಾರದಿಂದ 10 ದಿನಗಳವರೆಗೆ ಇದನ್ನು ಸ್ಟೋರ್ ಮಾಡಿಕೊಳ್ಬೋದು, ಏನಾಗೋದಿಲ್ಲ ಇದು. ನೋಡಿ, ಓಪನ್ ಮಾಡುವಾಗ ನೋಡಿ ಅದು ಹೇಗೆ ಕರೆಕ್ಟಾಗಿ ಲೇಯರ್ ಬಂದಿದೆ ಅಂತ ಹೇಳ್ಕೊಂಡು ನೋಡಿ, ಒಳಗಡೆ ಕರೆಕ್ಟಾಗಿ ಬೆಂದಿದೆ. ಇದು ಈ ಥರ ಬರ್ತದೆ. ಇದು ಒಂದು ವೇಳೆ ಈ ಥರ ಲೇಯರ್ ಬರಲಿಲ್ಲ ಅಂತ ಅಂಟಿಕೊಂಡು ಉಂಟು ಅಂತ ಆದರೂ ಟೆನ್ಷನ್ ಮಾಡುವಂಥದ್ದು ಎಂತ ಇಲ್ಲ, ಆರಾಮಾಗಿ ತಿನ್ನಲಿಕ್ಕೆ ರುಚಿಯಾಗಿ ಇರ್ತದೆ. ಅದು ನಾನು ಸುಮ್ಮನೆ ತೋರಿಸಿದೆ ಅಷ್ಟೇ ನಿಮಗೆ ತೆಗೆದು. ಇದರಲ್ಲಿ ಯಾವುದೇ ಮಿಲ್ಲೆಟ್ಟಿನ ಹುಡಿಯನ್ನು ಉಪಯೋಗಿಸ್ಕೊಳ್ಬೋದು. ನನ್ನ ಹತ್ರ ಇವತ್ತು ಸಾಮೆ ಇತ್ತು, ಹಾಗೆ ನಾನು ಸಾಮೆಯನ್ನು ಉಪಯೋಗಿಸ್ಕೊಂಡು ಮಾಡಿದ್ದೇನೆ. ಬರಗು ಮಿಲ್ಲೆಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಮಿಲ್ಲೆಟನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು. ನೆಕ್ಸ್ಟ್ ನನಗೆ ರಾಗಿಯಲ್ಲಿ ಟ್ರೈ ಮಾಡಬೇಕು ಅಂತ ಉಂಟು. ನೋಡು, ಟ್ರೈ ಮಾಡಿ ಹೇಗಾಗ್ತದೆ ಅಂತೇಳಿ ನಾನೇ ತೋರಿಸ್ತೇನೆ ನಿಮಗೆ. ನೀವು ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಖಂಡಿತವಾಗಲೂ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ, ಎಲ್ಲರ ಜೊತೆ ಕೂಡ ಶೇರ್ ಮಾಡಿ. ಮಿಲ್ಲೆಟ್ಟಿನ ಬೇರೆ ಬೇರೆ ರೆಸಿಪಿಗಳು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗೆಯೇ ಕಿನೋವಾದ ರೆಸಿಪಿಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಖಂಡಿತ ಇದನ್ನೆಲ್ಲ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.